ಬರ್ರಿ ಗೈಸ್ ಮತ್ತು ಹೊಂಟೆ ಬಿಟ್ಟೇವ್ರಿ ಇಬ್ಬರು ಸೇರಿ ಮಾತಾಡ ಏನಾರ. ಗೈಸ್ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದರಿ ದೋಸ್ತರ, ಆರಾಮದರಿ ಅಂತ ಅನ್ಕೊಂಡ್ವಿ. ಇವತ್ತಿನ ಒಂದು ಮಜಾ ಬೆಂಕಿ ಅಂತ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀವ್ರಿ. ಇದಿಂತ್ರ ಬರ್ರಿ ಇನ್ನು ಸ್ಟಾರ್ಟ್ ಮಾಡಿಬಿಡ್ರಿ ನಮ್ಮ ಲಾಗ್. ಬೆಳಿಗ್ಗೆ ಊಟ್ಲೆ ಎಷ್ಟಾಗೈತೆ ಅಂತಾರೆ ಟೈಮ್ ನೋಡ್ರಿ. ಟೈಮ್ ನೋಡ್ಬೋದು ನೀವು, 5:45 ಆಗೈತೆ ರೀ. ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟಿವಿ ನಮ್ಮ ಲಾಗ್ನ. ಬರ್ರಿ ಇನ್ನು ಅಡ್ಡಾಡ್ಕೊಂತ ನೀರು ಕುಡಿದು ಬಂದುಬಿಡೋಣ ಅಂತ. ಫ್ರೆಶ್ ಅಪ್ ಆಗಿಬಿಟ್ಲೆ ಇನ್ನು ಎಲ್ಲ ಟಿಫನ್ ಗಿಫನ್ ಅಷ್ಟಾಗಿ ಇಷ್ಟ ಬರೋದು 6:40 ಹಿಂಗೆ ಬರುತ್ತೆ. ಈಗ 5:45 ಆಗೈತಿ. ಸ್ವಲ್ಪ ಅಲ್ಲಿ ಮಟ್ಟ ಒಂದಿಟ್ಟು ಭಗವದ್ಗೀತೆ ಬಗ್ಗೆ ಸ್ಟಡಿ ಮಾಡೋದು. ಸ್ವಲ್ಪ ಸ್ಟಡಿ ಮಾಡಿ ಅದ್ರಾಗಿರೋ ಒಂದು ಶ್ಲೋಕದ ಯಾವುದೋ ಒಂದು ಶ್ಲೋಕ ಅರ್ಥ ಸಹಿತ ನಿಮಗೆ ನಾ ಅರ್ಥ ತಿಳಿಸ್ತಾನೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಒಂದು ಅದನ್ನು ಭಗವದ್ಗೀತೆನ ನಮ್ಮ ನಿಜ ಗುಣದೊಳಗನೆ ಅನ್ವಯಿಸ್ಕೊಳನ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತೀವಿ ರೀ. ಬರ್ರಿ ದೋಸ್ತರ ನೀರು ಕೂಡ ಬರೋಣ್ರಿ. ಬೆಳಿಗ್ಗೆ ಎದ್ದು ಬಿಟ್ಲೆ ಎಲ್ಲ ಒಂದು ತಂಪು ಆದಂಥ ಒಂದು ವಾತಾವರಣದೊಳಗೆ ಜಳಕ ಮಾಡಿ ಹೊಂಟು ಬಿಟ್ಟು ನೋಡ್ರಿ. ಅವನು सर भी रेडी हो चुके हैं. ಒಂದು ಇದು ಹೇಳ್ತಾನೆ ರೀ ಭಗವದ್ಗೀತೆದ ಒಂದು ಶ್ಲೋಕದ ಅರ್ಥ ಸಹಿತನೇ ಹೇಳ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಮಕಾಂ ಪಾಂಡಶ್ಚೈವ ಕಿಮಕುರ್ವತ ಸಂಜಯ. ಅಂದ್ರೆ ಏನಂದ್ರೆ ಧೃತರಾಷ್ಟ್ರ ಹೇಳ್ತಾನ, ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದೊಳಗೆ ಯುದ್ಧದ ಒಂದು ಆಸಕ್ತಿ ಹೊಂದಿದವರು ಎಲ್ಲರೂ ನನ್ನವ್ರನ್ನ ಹಾಗೂ ಪಾಂಡವಿನ ಪುತ್ರರು ಏನು ಮಾಡಿದ್ರು, ಎಲ್ಲರೂ ಏನು ಮಾಡಿದ್ರು ಮತ್ತು ನನ್ನವ್ರು ಏನು ಮಾಡಿದ್ರು ಅಂತಂದು ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾನೆ. ಸಂಜಯ್ ಹೇಳ್ತಾನೆ, ಯುದ್ಧ ಆರಂಭವಾಗಿನ ಮುಂಚೆಕನೇ ರಾಜನಾದ ದುರ್ಯೋಧನ ವ್ಯೂಹ ರಚನಾ ಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತನಾದ. ಅಂದ್ರೆ ಆಶ್ಚರ್ಯ ಆಗ್ಬಿಡ್ತೈತೆ ಅವಂಗದ್ರು. ಒಂದು ಸೈನ್ಯ ನೋಡಿ, ಪಾಂಡವರ ಒಂದು ವ್ಯೂಹ ರಚನಾಕಾರವಾದ ಒಂದು ದೊಡ್ಡವಾದಂಥ ಒಂದು ಸೈನ್ಯ ನೋಡಿದಾಗ ಒಂದಿಟ್ಟ ಆಶ್ಚರ್ಯ ಆಗಿದ್ದಾಗ ದ್ರೋಣಾಚಾರ್ಯರ ಕಡೆ ಹೋಗಿ ದುರ್ಯೋಧನ ಈ ಮಾತು ಹೇಳ್ತಾನ್ರಿ. ಹೇ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನನ ಮೂಲಕ ವ್ಯೂಹ ರಚನಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ. ಒಂದು ದೊಡ್ಡವಾದಂಥ ಒಂದು ಸೈನ್ಯ ನೋಡಿರಿ ದ್ರೋಣಾಚಾರ್ಯರೇ ಅಂತಂದ್ರೆ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಅವಾಗ ಏನಾಗತ್ತೆ ನೋಡ್ರಿ, ಇಲ್ಲಿ ಈ ಸೈನ್ಯದೊಳಗೆ ದೊಡ್ಡ ಧನಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಶೂರ ವೀರ ಸತ್ಯಾಕಿಯು ವಿರಾಟನು, ಮಹಾರಥಿಯಾದ ದ್ರುಪದರಾಜನು, ದೃಷ್ಟಕೇತು ಮತ್ತು ಚಕಿತಾನನು ಮತ್ತು ಬಲಶಾಲಿಯಾದ ಕಾಶಿರಾಜನು, ಪುರಜಿತ್ತು, ಕುಂತಿಭೋಜನು, ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯನು, ಪರಾಕ್ರಮಿಯಾದ ಯದಾಮನ್ಯುವು, ಬಲಶಾಲಿಯಾದ ಉತ್ತಮೌಜನು, ಸುಭದ್ರಾಪುತ್ರನಾದ ಅಭಿಮನ್ಯುವು ಹಾಗೂ ದ್ರೌಪದಿಯ 5 ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ. ಅಂದರೆ ದ್ರೌಪದಿಯ ಎಲ್ಲ ಪುತ್ರರು ಮುಂದೆ ಮಹಾರಥಿಗಳಾಗಿದ್ದಾರೆ ಈ ಒಂದು ಕುರುಕ್ಷೇತ್ರದೊಳಗೆ ಯುದ್ಧ ಮಾಡಾಕಂತಂದೆ. ಹಂಗ ದೋಸ್ತರ ಇವತ್ತಿನ ಲಾಗ್ ಇಲ್ಲಿಂದ ಈ ಒಂದು ಸಂದೇಶದ ಮೂಲಕ ಸ್ಟಾರ್ಟ್ ಮಾಡೇವ್ರಿ. ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ಲುಕ್ ಕೊಡ್ರಿ ಎಲ್ಲರೂ, ಲುಕ್ ಕೊಡ್ರಿ ಒಟ್ಟು. ಮತ್ತೆ ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಫೋಕಸ್. ಹೆಂಗೈತೆ ಬೆಂಕಿ. 10 ರೂಪಾಯಿ ಚಸ್ಮಾ ಅಲ್ಪ, 900 ರೂಪಾಯಿ ಚಸ್ಮಾ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಡ್ಡಾಡ್ತೀವಿ. ಅದು ತಂಗಾಳಿ ಒಳಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಡ್ಡಾಡ್ತಾವೆ ನೋಡು. ಏನು ಕಣ್ಣಾಗ ಕುಕ್ಕಂತ ಪ್ರತಿ ಏನಪ್ಪ ವಿಷ್ಣುವರ್ಧನ್ ಕಣ್ಣಂಗೆ ಕಾಣಕಂತ ನೋಡ್ರಿ ಗಾಯ್ಸ್. ರಮೇಶ್ ಅಣ್ಣಾರ ಇಲ್ಲೇ ಬಂದುಬಿಟ್ಟಾರ. ಫುಲ್ ಎಲ್ಲ ತಿಂಡಿಲೇ ರೆಡಿಯಾಗಿ ಗಾಡಿ ಓಡ್ಸಾಕಂತಂದು. ಮತ್ತೇನ್ರಿ ಯಾರ ಇದು ಮಾತೇಶ್ ಅಣ್ಣಾರ ಎಕ್ಸಾಮ್ ತಿಂಡಿಲೇ ಬರೋದೊಟ್ಟು ಚಲೋ ಬರ್ರಿ. 100-104 ಮಾರ್ಕ್ಸ್ ತೆಗಿಬೇಕು ಒಟ್ಟು. ಇಲ್ಲಿ ನೋಡ್ರಿ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಚಲೋ ಬರೀ ಎಕ್ಸಾಮ್. ಆಲ್ ದ ಬೆಸ್ಟ್ ಅಣ್ಣ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ ತಿಂಡಿಲೇ ಬರ್ರಿ, ಚಲೋ ಬರ್ರಿ. ನಾನು ಬರ್ತೀಯ, ನೀನು ಬರೀತಿ ಅಭಿ ಅಣ್ಣ. ಆಲ್ ದ ಬೆಸ್ಟ್. ಎಕ್ಸಾಮ್ ಚಲೋತ್ತಂಗೆ ಬರೋದು ಬಾ.
Everybody knows that I'm breaking down. Everybody knows I ain't faking now. Everybody ಕಾಲೇಜಿಗೆ ಬಂದಿವ್ರಿ ಎಲ್ಲರೂ ಸೇರಿ, ಸಂತಣ್ಣ ಮತ್ತು ರಮೇಶ್ ಅಣ್ಣ ಎಲ್ಲರೂ. ವೆಲ್ಕಮ್ ಟು ದ ಲಾಗ್. 2 ರೂಪಾಯಿ ಕೊಡ್ಲಿ ನಿಮ್ಗೆ? 2 ರೂಪಾಯಿ. ಎಕ್ಸಾಮ್ ಅದ ಇವತ್ತು, ಸೀನಿಯರ್ಸ್ ಎಕ್ಸಾಮ್ ಕರ್ಕೊಂಡ್ ಬಂದ್ಬಿಟ್ಟಾರ ಎಲ್ಲಾರ್ಗೆ. 2 ಗಂಟೆಗೆ ಹೋಗ್ಬಿಡ್ತೀವಿ ನಾವು. 4 ಗಂಟೆಗೆ ಹೋಗ್ತೀವಿ. 4 ಗಂಟೆ ಅಲ್ಲ, 5 ಗಂಟೆ. 5 ಗಂಟೆ ಹೋಗ್ಬಿಟ್ಟದ 8 ಗಂಟೆ ಆಗತ್ತೆ. ನಾವು ಬರಲ್ಲ ಇನ್ನು. ಓಕೆ ಬಾಯ್. ಕುಂದ್ರಸ್ತಾನೆ. ಬಾರೋ ಲಕ್ಷ್ಮಣ, ಹೋಗಂಬರ್ರಿ. ಚಂದ ಕಾವಿಲ್ಲ. ಬಂದೀವಿ ನೋಡ್ರಿ ಕಾಲೇಜ್ಗೆ. ಹೊಡ್ರಿ ಎಲ್ಲಾರು ಒಂದ್ಸಲ. ಅವನೇನ ಪ್ರೇಮ್ನಾಗ ಬರ್ತಾನೆ. ಅವು ಪ್ರೇಮ್ನಾಗ ಬರಂಗಲ್ಲ. ಮುಂದೆ ಬಾಲಿಪ್ಪ ನೀ ಪ್ರೇಮ್ನಾಗ ಕರೆಕ್ಟ್ ಹೆಬ್ಬುಲಿನಾಗ ಬನ್ನಿ. ಐ ಆಮ್ ಕಂಟಿನ್ಯೂ ಟು ಲಾಗ್. ಗೈಸ್, ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವನಿಗೆ ಹುಷಾರಿಲ್ಲ, ಹಂಗಾಗಿ. ನೋಡ್ರಿ ಗೈಸ್, ಈ ಥರ ಎತ್ತಕ್ಕೂ ಒಂದು ಕಲೆ, ಅದು ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ಬರಲಿ. ಇಲ್ಲಿ ನಮ್ಮ ಅಣ್ಣ ಬಂದರು. ಆಯ್ತು ಬ್ರೋ. ಸಿಟಿ ವೆಲ್ಕಮ್ ಟು ದಯಾನಂದ ಸಾಗರ್ ಯೂನಿವರ್ಸಿಟಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಣ್ಣ. ಆಟ ಆಡೋಂಗೆ ಗೊತ್ತು, ಊಟ ನೋಡೋಂಗೆ ನಮಗೆಲ್ಲ ಗೊತ್ತಾಗೋಯ್ತು. ನಾವು ಆಟ ಆಡ್ತೀವಿ, ನೋಡ್ತೀರ ಅಷ್ಟೇ. ಅಂತ ಆಟ ಮಾಡೋದು, ಕೋಲಾಟ ಆಡ್ತದೆ. ಎಷ್ಟು ಜನ ಟೀಮ್ ವರ್ಕ್ ಮಾಡೋದ್ರಲ್ಲಿ ತುಂಬಾ ಕಂಫರ್ಟಬಲ್ ಕೈಯಲ್ಲಿ ಟೀಮ್ ವರ್ಕ್ ಮಾಡೋದ್ರಲ್ಲಿ ಕಂಫರ್ಟಬಲ್ ಸರ್. ನಾನು ಆರಾಮಾಗಿ ಬೇರೆಯವ್ರ ಜೊತೆ ಯಾರು ಏನು ಹೇಳಿದ್ರು ಅವ್ರ ಜೊತೆ ಕೂತ್ಕೊಳ್ತೀನಿ, ಆರಾಮಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ. ಟೀಮ್ ವರ್ಕ್ ಖುಷಿ ಪಡ್ತೀನಿ ಸರ್. ಗೈಸ್, ಇಲ್ಲಿ ಪರ್ಸನಾಲಿಟಿ ಟೈಪ್ಸ್ ಅಂತ ಇರುತ್ತೆ. ಟೈಪ್ ಎ ಪರ್ಸನಾಲಿಟಿ, ಟೈಪ್ ಬಿ ಅಂತ ಇರುತ್ತೆ. ಇಲ್ಲಿ ನೋಡ್ರಿ, ಎಮ್ಮಿನ ಕೋಣದ ಇದೆ. ಈ ಕಡೆ ಬಾನಿ ಸೈಡ್ ಇಲ್ಲಿ ಬಾ. ಇಲ್ಲ ಅಲ್ಲಿ ಒಳಗೆ ನಾ ಕೇಳ್ತೀನಿ ಸ್ವಲ್ಪ ಈಗ ಅದ್ರ ಬಗ್ಗೆ. ಎಮ್ಮೆ ಅಂಕರು ಐತಿ. ಹಾಲು ಹಿಂಡ್ತೀನಪ್ಪ ಎಮ್ಮೆ. ಹಾಂ, ಮೇವು ಹಾಕಿಲ್ಲ ಎಮ್ಮಿಗೆ. ಇವತ್ತು ಮೇವು ಹಾಕಿ ಅದು ಓದಾಕ್ ಕುಂತೈತೆ ನೋಡು. ನೋಡ್ರಿ, ನಮ್ಮ ರಮೇಶ್ ಅಣ್ಣ ಓದಾಕ್ ಬಂದಾನ. ಅದು ಓದಾಕ್ ಅಂತಂದ್ರೆ ಇವ ಯಾವ ಐತ್ನ ಇವ ಕಣ್ಣಾಗ ಹೋಗ ಮುದಕ್ರಿ ಇವ. ಗೈಸ್, ಮತ್ತು ಹೊಂಟೆ ಬಿಟ್ಟೇವ್ರಿ ಇಬ್ಬರು ಸೇರಿ. ಮಾತಾಡ ಏನಾರ. ಏನು ಮಾತಾಡ ನೋಡಿದಿವ್ರಿ. ಇದು ಎಮ್ಮೆ ಅಂಕರು ಅಲ್ಲಿ ಇತ್ರಿ. ಎಮ್ಮೆ ಹಾಲ ಹಿಂಡ್ಲಿಲ್ರಿ ಇವ. ಮೇವು ಗೀವು ತಿನ್ಸಿಲ್ಲ ಎಮ್ಮಿಗೆ. ಅದಕ್ಕೆ ಯಾವಾಗ ತಿನ್ಸಿ ಮೇವನ? ತಿನ್ಸಿ ಅಲ್ಲಿ ಕಟ್ಟಿ ಹಾಕಿದ್ದೆ. ಕಾಲು ಮ್ಯಾಕ್ ಎತ್ತಂದ್ರೆ ಕಾಲು ಮ್ಯಾಕ್ ಎತ್ತಿತ್ತು. ನೀನು ಕರೀತದು ಮಲಿ ಕುಡಿ ಬಾ ಅಂತ. ನೋಡ್ರಿ, ಹಾಕಿದ್ ಎಲ್ಲ ಹಾಕಿ ಮುಗ್ದೈತಿ. ಈಗೆಲ್ಲ ಕಟ್ಟಿ ಹಾಕಿ ಬಂದಿನಿ ಅಲ್ಲಿ. ಹಾಲು ಇದು ಕುಡ್ಸಿ ಇಲ್ಲ, ನೀರ್ಗಿರ್ ಕುಡ್ಸಿ ಇಲ್ಲ. ಬೆಳಿಗ್ಗೆ ಅಲ್ಲ, ಆ ಅಕ್ಕಿ ಮನೆ ಕಸ ಹೊಡಿಲ್ದಂಗೆ ಬಂದಿನ. ಅವ್ನು ಗೌಡ ಬಂದು ನನ್ನ ಕೆರೆಕಂತ ನಾವು ಕಸ ಹೊಡಿಲಿಲ್ಲ, ಏನಿಲ್ಲ, ಹಂಗ ಬಿಟ್ಬಿಟ್ಟು ಅದು ಬಂದು ಅಲ್ಲಿ ಕುಂತ ಬಿಟ್ಟೈತಿ ಸುಮ್ಮನೆ. ಪಾರ್ಕಿಂಗ್ ಏರಿಯಾದೊಳಗೆ ಗಾಡಿ ಬರ್ತಾವ್ರಿ. ಗಾಡಿ ಬರ್ದ ಏನು ಬರ್ತಾವ್ರಿ? ಟ್ರೈನ್ ಬರ್ತದೆ. ಪಾರ್ಕಿಂಗ್ ಏರಿಯಾದೊಳಗೆ ಗಾಡಿನ ಬರ್ತಾವ. ದಾದ ಕಾವ್ಯಗಳಲ್ಲಿ ಬರೆಯದ ಒಂದು ಕವನ, ತುಳಸಿ ಬರ್ತೈತಲ್ಲ ನಿಂದಲ್ಲಿ ಅಪ್ಪ. ನಿಂದು ಬರ್ತೈತಿ. ಮಾಡ್ಬೇಕು ಕ್ಲಿಯರೆನ್ಸ್. ಏನು ಫೋನ್ ಕ್ಯಾಮ್ರಾ ತೋರಿಸಿಲ್ಲ, ಹೊಡಿಬೇಕು. ಹಿಡನ್ ಡೋರ್ ಹಿಡನ್ ಡೋರ್. ಆ್ಯಕ್ಚುಲಿ ಅದು ಹಿಡನ್ ಡೋರ್ ರೀ. ಯಾಕಂದ್ರೆ ಸುರಂಗ ಮಾರ್ಗ ಕಂಡು ಹಿಡಿಯೋದ್ರೊಳಗೆ ಮಿಸ್ಟರ್ ಇದು ತರುಣ್ ಅವರು ಮೈನಿಂಗ್ನಲ್ಲಿ ನಿಪುಣ ಅಂತ ಹೇಳಿ. ಮೈನಿಂಗ್ನಲ್ಲಿ ನಿಪುಣರಾಗಿದ್ದಾರೆ. ಸುರಂಗ ಮಾರ್ಗ ಕಂಡು ಹಿಡಿಯೋದ್ರೊಳಗೆ ನಿಪುಣರಾಗಿದ್ದಾರೆ. ನನಗೊಂದು ಅಲ್ಲಿ ಎಲ್ಲಿ? ಹತ್ತಿ ಬೆಲೆ ಒಳಗೆ ಒಂದು ಸುರಂಗ ಐತಿ. ಅದನ್ನ ಕಂಡು ಹಿಡಿದಾರೆ ಭರತ್ ಸೂರ್ಯವಂಶಿ. ID ಕಾರ್ಡ್ ಕೂತಿತ್ತು ಹುಡುಗ. ಇದು ಆನ್ ಹೇಳಿಲ್ಲ ID ಕಾರ್ಡ್ You see this guys. My English madam is. Hi. कैसे हो मैडम?
ಬಾಯ್ ಬಾಯ್ ಮೇಡಮ್. Bye bye. ವಾಪಸ್ ಬರ್ತೇವೆ. ಎಕ್ಸ್ಟ್ರಾರ್ಡಿನರಿ ಕ್ಲಾಸ್ ನಮ್ಮ They were telling ಸರ್ about the project also. About the project. ಮಾತಾಡಿ ಸರ್. Blogger. Wow. ಒಂದೇ ಲಾಸ್ಟ್ ಅಲ್ಲಿ Just say hello. Hi. हाँ, sir. Hi all of you. Hey. Hi. ಬಾಯ್ ಬಾಯ್ ಸರ್. Just say hi and bye. Yeah. ಇಲ್ಲ ಸರ್ He's a ಮಾತಾಡೋಲ್ಲ blogger. ಸರ್. Okay. Praveen. ಹಾಂ ಸರ್. Happy to get associated with Praveen. All the best. Thank Do you, sir. your Thank best. you. Give your best. Okay. ಓಕೆ ಸರ್ ಹೃದಯಪೂರ್ವಕ ಧನ್ಯವಾದಗಳು ಸರ್.